ಇವತ್ತು ನಾವು ಪೂಜೆ ಮಾಡಿ ರೆಡಿಯಾಗಿ ಹೊರಟಿದ್ದು ದೇವಸ್ಥಾನಕ್ಕೆ. ಹಲೋ, ವೆಲ್ಕಮ್ ಟು ಸಂಧ್ಯಾ ಬಸು ಕನ್ನಡ ವ್ಲಾಗ್ಸ್ ಆ್ಯಂಡ್ ವೆಲ್ಕಮ್ ಟು ಅವರ್ ಚಾನಲ್. ಸೊ ಇವತ್ತೇನೆಂದರೆ ಪ್ರೀವಿಯಸ್ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಸೊ ಆ್ಯನಿವರ್ಸರಿ ಪರ್ಚೇಸಿಂಗ್ ಎಲ್ಲ ನಾನು ಅಪ್ಲೋಡ್ ಮಾಡಿದ್ದೆ, ಅದನ್ನು ಚೆಕ್ ಮಾಡಿ. ಯಾರೇ ನೋಡಿಲ್ಲ ಅವರೆಲ್ಲ ಚೆಕ್ ಮಾಡಿ. ಓಕೆ, ಇವತ್ತು ನಮ್ಮದು ಆ್ಯನಿವರ್ಸರಿ ಇರೋದ್ರಿಂದ ನಾನು ಬಸ್ಸು ಇಬ್ಬರೂ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಟೆಂಪಲಿಂದನೇ ಸ್ಟಾರ್ಟ್ ಆಗಲಿ ಅಂತ. ಆ್ಯಂಡ್ ನಮಗೆ ಯಾವುದೇ ಪ್ಲ್ಯಾನ್ಸ್ ಇಲ್ಲ. ಟೆಂಪಲ್ಗೆ ಹೋಗಿ ಬಂದರೆ ಅದೇ ನಮಗೆ ಒಂದು ಆ್ಯನಿವರ್ಸರಿ ಮುಗ್ದಂಗೆ ನಮಗೆ. ಇವತ್ತಿನ ದಿನ ಏನಂತಂದರೆ ಒಂದು ಎಮೋಷ್ನಲ್ ಡೇ ಅಂತಲೇ ಹೇಳ್ಬೋದು. ಯಾಕಂದರೆ ಲಾಸ್ಟ್ ಇಯರ್ ಇದೇ ದಿನ ಎಷ್ಟು ಎಮೋಷ್ನಲ್ ಆಗಿರ್ಬೋದು. ಆ್ಯಂಡ್ ನಾವಿಬ್ಬರು ಮದುವೆ ಆಗಿ ನನ್ನ ಲೈಫಲ್ಲೇ ಬೆಸ್ಟ್ ಡಿಸಿಷನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಬಸ್ಸನ್ನ ಮದುವೆ ಆಗಿದ್ದು. ಐ ಆಮ್ ಸೋ ಹ್ಯಾಪಿ. ಹೇಗೆ ಅನಿಸಿದಿರಿ? ಇವತ್ತು ನಮ್ಮದು ಮದುವೆ ಆಗಿ 1 year ಆಯಿತು. ಸ್ಪೆಷಲ್ ಡೇ ಇವತ್ತು. ಸೊ ಎಲ್ಲರಿಗೂ ಒಂದೊಂದು ಮೂಮೆಂಟ್ ಇರುತ್ತೆ, ನಮಗೂ ಒಂಥರ ಬೆಸ್ಟ್ ಮೂಮೆಂಟ್ ಅನ್ಬೋದು. ಸೊ ಅದಕ್ಕೋಸ್ಕರ ಇವತ್ತು ಟೆಂಪಲ್ಗೆ ಹೋಗಿ ಸ್ವಲ್ಪ ಬ್ಲೆಸ್ಸಿಂಗ್ ತಗೊಂಡು ದೇವ್ರ ಹತ್ರ, ಆಮೇಲೆ ಅಪ್ಪ ಅಮ್ಮ ಆಶೀರ್ವಾದ ತಗೋಬೇಕು. ಹೌದು, ತುಂಬಾ ಖುಷಿ ಆಗ್ತಿದೆ ಎಷ್ಟು ಬೇಗ 1 year ಆಗೋಯ್ತು ಅಂತ. ಆ್ಯಂಡ್ ಅದೇ ಥರ ಏನೂ ಮಾತೇ ಬರ್ತಾ ಇಲ್ಲ ಇವತ್ತಿನ ದಿನ. ನಮ್ಮ ಮದುವೆ ವೀಡಿಯೋಸ್ ಆಗಿರ್ಬೋದು, ಅದನ್ನೆಲ್ಲ ನಾನು ನೋಡ್ತಾ ಇದ್ರೆ ತುಂಬ ಎಮೋಷ್ನಲ್ ಆಗುತ್ತೆ. ಅದೆಲ್ಲ ಅಪ್ಪ ಅಮ್ಮ ಆಗಿರ್ಬೋದು, ಆ ಕ್ಷಣ ಇದೆಲ್ಲ ತುಂಬ ಖುಷಿ ಅನಿಸುತ್ತೆ ಆ್ಯಂಡ್ ಎಮೋಷ್ನಲಿ ಕೂಡ. ಓಕೆ, ನಾವಿವಾಗ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಟೆಂಪಲ್ ಆ್ಯಂಡ್ ನಮ್ಮ ಅಕ್ಕ ಮನೆಯಲ್ಲಿ ಇವತ್ತು ಲಂಚ್ ಇಟ್ಕೊಂಡಿದ್ದಾರೆ. ಸೊ ಅವ್ರ ಮನೆಗೆ ಹೋಗಿ ಪ್ರತಿಯೊಂದು ಇವತ್ತಿನ ಡೇ ಏನೇನಾಗುತ್ತೆ ಅಂತ ನಾನು ಅಪ್ಲೋಡ್ ಮಾಡ್ತೀನಿ ಎಲ್ಲನೂ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಅಸ್. ನಾವು ಹೋಗ್ತಾ ಆರಾಮಾಗಿ ಸಾಂಗ್ನ ಕೇಳಿಕೊಂಡು ಇಬ್ಬರು ಹೋಗ್ತಾ ಇದ್ವಿ. ಮತ್ತು ನಮ್ದು ಇವತ್ತಿನ ದಿನ ಏನೋ ಪ್ಲ್ಯಾನ್ಸು ಇಲ್ಲದೆ ಇರೋದ್ರಿಂದ ನಾವೇನೂ ಯೋಚನೆನೂ ಕೂಡ ಮಾಡಿರಲಿಲ್ಲ ಇವತ್ತು ನಮಗೆ ಅಷ್ಟು ಬಿಗ್ ಸರ್ಪ್ರೈಸ್ ಇರುತ್ತೆ ಅಂತ. ಇಬ್ಬರು ಆರಾಮಾಗಿ ಹಾಡು ಹೇಳ್ಕೊಳ್ತಾ ಹೋಗ್ತಾ ಇದ್ವಿ. ಆದರೆ ತುಂಬ ಟ್ರಾಫಿಕ್ ಇತ್ತು. ನಾವು ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೆ ರೀಚ್ ಆಗೋದಕ್ಕೆ 1.5 hour ನಮಗೆ ಟೈಮ್ ತೊಗೊಂಡು. ಮತ್ತು ದೇವಸ್ಥಾನ ಹತ್ರ ಹೋಗಿ ನೋಡಿದ್ರೆ ತುಂಬಾ ಅಂದರೆ ತುಂಬ ರಶ್ ಇತ್ತು. ಪಾರ್ಕಿಂಗ್ ಕೂಡ ಜಾಗ ಇರಲಿಲ್ಲ, ಅಷ್ಟು ರಶ್ ಇತ್ತು. ಅವಾಗ ಅಂದ್ಕೊಂಡೆ ತುಂಬ ಲೇಟ್ ಆಗುತ್ತೆ ನಾವು ಹೊರಡೋದಕ್ಕೆ ಅಂತ ಅಂದ್ಕೊಂಡ್ವಿ. ಈ ದೇವಸ್ಥಾನಕ್ಕೆ ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು. ಬಂಡೆ ಮಹಾಕಾಳಮ್ಮನ ದೇವಸ್ಥಾನಕ್ಕೆ ಹೋಗಲೇಬೇಕು ಅಂತ ನಾವು ಆ್ಯನಿವರ್ಸರಿ ದಿನ ಅಂತ ಅಂದ್ಕೊಂಡು ನಾವು ಈ ದೇವಸ್ಥಾನಕ್ಕೆ ಹೋದ್ವಿ. ನನಗೆ ತುಂಬ ಖುಷಿ ಆಯಿತು. ನಾನು ಫಸ್ಟ್ ಟೈಮ್ ಹೋಗಿರೋದ್ರಿಂದ ನಾನು ನನ್ನ ಹಸ್ಬೆಂಡ್ ಇಬ್ಬರು ಫಸ್ಟ್ ಟೈಮ್ ಹೋಗಿದ್ವಿ. ನಮಗೆ ಗೊತ್ತಾಗಲಿಲ್ಲ ಯಾವ ಕಡೆಯಿಂದ ಹೋಗಬೇಕು ಏನು ಅಂತ ಏನೂ ಗೊತ್ತಿರಲಿಲ್ಲ. ಆದರೆ ತುಂಬ ರಶ್ ಇದ್ದರು. ನನಗೂ ಅಷ್ಟು ನಿಂತ್ಕೊಳ್ಳೋದಕ್ಕೆಲ್ಲ ಆಗಲ್ಲ ಈ ಟೈಮಲ್ಲಿ ಅಂತ ಅಂದ್ಕೊಂಡು ನಾನು ಸ್ಪೆಷಲ್ ಎಂಟ್ರಿ ತೊಗೊಂಡು ಜಸ್ಟ್ ನಮ್ಮದು ಒಂದು 3 minutesಗೆಲ್ಲ ನಮಗೆ ದರ್ಶನ ಆಗೋಯಿತು. ತುಂಬ ಬೇಗನೆ ಆಯಿತು. ಮತ್ತು ದೇವಸ್ಥಾನದಲ್ಲಿ ಏನಂತಂದರೆ ಆ ದೇವಸ್ಥಾನ ಗರ್ಭಗುಡಿ ಹತ್ರನೇ ಬಿಡ್ತಾರೆ. ಮತ್ತು ತಲೆ ಮೇಲೆ ನೀರು ಕೂಡ ಹಾಕಿದ್ರು. ಇದನ್ನೆಲ್ಲ ನೋಡಿ ನನಗೂ ಖುಷಿ ಆಯಿತು. ಬ್ಲೆಸ್ಸಿಂಗ್ ಸಿಕ್ತು ಅಂತ ಅಂದ್ಕೊಂಡು ನಾನು ನನ್ನ ಹಸ್ಬೆಂಡ್ ಇಬ್ಬರು ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು, ಮತ್ತು ಅಲ್ಲೆಲ್ಲ ದೃಷ್ಟಿ ಅದು ಇದು ತೆಗಿತಾರೆ ಅಂತಂದರು. ಬಟ್ ನಮ್ಗಲ್ಲಿ ಏನೂ ಗೊತ್ತಾಗಲಿಲ್ಲ ಫಸ್ಟ್ ಟೈಮ್ ಆಗಿರೋದ್ರಿಂದ. ನೆಕ್ಸ್ಟ್ ಟೈಮ್ ಇನ್ನೊಂದ್ಸರಿ ಫ್ರೀ ಟೈಮಲ್ಲಿ ವಿಸಿಟ್ ಮಾಡೋಣ ಅಂದ್ಕೊಂಡು ನಾವು ನಮ್ಮ ಅಕ್ಕ ಮನೆಗೆ ಹೊರಟ್ವಿ. ಅಲ್ಲಿ ಅವರು ಲಂಚ್ ಕರೆದಿದ್ರಲ್ಲ, ಅಲ್ಲಿ ಹೊರಟ್ವಿ. ನಾವು ಹೋಗೋದ್ರಲ್ಲಿ ಅವ್ರು ಆಗಲೇ ಚಿಕನ್ ಸಾಂಬಾರು, ಮುದ್ದೆ, ರೈಸ್ಗೆ ಎಲ್ಲ ರೆಡಿ ಮಾಡಿಬಿಟ್ಟಿದ್ರು. ಚಿಲ್ಲಿ ಚಿಕನ್ ಇನ್ನೂ ಆಗ್ತಾಯಿದ್ದು ನಮಗಿಷ್ಟ ಅಂತ ಎಲ್ಲ ರೆಡಿ ಮಾಡಿದರು. ನಾವು ಊಟನೂ ಮಾಡಿ ಅವ್ರು ಅರಿಶಿನ ಕುಂಕುಮ ಎಲ್ಲ ಕೊಟ್ಟರು. ಅರಿಶಿನ ಕುಂಕುಮ ತಗೊಂಡು ನಾವು ಹೊರಟಿದ್ದು ನೆಕ್ಸ್ಟ್ ನಮ್ಮ ಮನೆಗೆ ಹೋದರೆ ಅಲ್ಲಿ ನಮ್ಮ ಅತ್ತಿಗೆ, ನಮ್ಮಮ್ಮ ಅವರೆಲ್ಲರೂ ನಮಗೆ ವಿಶ್ ಮಾಡಿ ಅವರು ಕಳಿಸಿದ್ರು. ಆದರೆ ಏನಂತಂದರೆ ನಮ್ಮ ಬ್ರದರ್ಸ್, ನನ್ನ ಮೈದ್ನ ಇವರೆಲ್ಲ ನಮ್ಮ ಅಪ್ಪ ಅಮ್ಮಗೆ ಮೊದಲೇ ಹೇಳಿದ್ದಾರೆ ರೆಡಿಯಾಗಿ ಬನ್ನಿ ನೀವು ಅಂತ. ನಮಗೇನು ಸರ್ಪ್ರೈಸ್ ಅಂತಲೂ ಗೊತ್ತಿರಲಿಲ್ಲ. ಈಗ ಹೋಗಿದ್ವಿ ಆ್ಯಂಡ್ ಅಮ್ಮ ಮನೆಗೆ. ಈಗ ನಮ್ಮ ಬ್ರದರ್ಸ್ ಏನೋ ಸರ್ಪ್ರೈಸ್ ಅಂತ ಹೇಳಿದ್ದಾರೆ, ಬಟ್ ಏನಂತ ಗೊತ್ತಿಲ್ಲ. ಅವ್ರು ಹೇಳಿದ ಲೊಕೇಶನ್ಗೆ ನಾವು ಹೋಗ್ತಾ ಇದ್ದೀವಿ. ಕರೆದಿದ್ದಾರೆ. ಡೋಂಟ್ ನೋ ವೈ. ಹಲೋ ಹಲೋ, ಏನು ಸರ್ಪ್ರೈಸ್? ಏನಕ್ಕೆ? ಬಸ್ಸು ಬ್ರದರ್ ಬರ್ತಾ ಇದಾರೆ, ಏನೋ ಮಾಡ್ತಾ ಇದಾರೆ, ಏನಂತ ಗೊತ್ತಿಲ್ಲ. ನೋಡಲ್ಲ ಓಪನ್ ಮಾಡಲ್ಲ. ತೆಗಿಯಂಗಿಲ್ಲ, ತೆಗದ ಇಬ್ರು ಮಾತಾಡಲ್ಲ. ಆಮೇಲೆ ಆಯ್ತಪ್ಪ, ನಾನೇ ಮಾಡ್ಕೊಂತೀನಿ ನೋಡಿ.
ನಮ್ಮ ಅಣ್ಣ ನಮ್ಮ ಅತ್ತಿಗೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಬೇಡ್ರೆ ಕಣ್ಣಪ್ಪ ಬಿಟ್ಟಿದ್ರು ನಾವು. ಫೈನಲಿ ನಮ್ಮನ್ನ ಲೊಕೇಶನ್ನೇ ಕರ್ಕೊಂಡು ಹೋದ್ರು ಅವರು. ನಮಗಂತೂ ನೋ ಐಡಿಯಾ ಅವ್ರು ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಏನಂತನೂ ಗೊತ್ತಿಲ್ಲ. ಯಾಕಂದರೆ ಕಣ್ಣು ಅಷ್ಟು ಟೈಟಾಗಿ ಅದು ಹೋಲ್ಡ್ ಆಗಿಬಿಟ್ಟಿದೆ, ಏನು ಕಾಣಿಸ್ತಾನೂ ಇಲ್ಲ. ನನಗಂತೂ ಫುಲ್ಲು ಕಣ್ಣು ಫುಲ್ಲು ಮಂಜು ನನಗೆ ಅಲ್ಲಿ ಸರ್ಪ್ರೈಸ್ ಕೊಡ್ತಾ ಇದ್ದಾರೆ. ನನ್ನ ಕಣ್ಣು ನನಗೇನು ಕಾಣಿಸ್ತಾನೇ ಇಲ್ಲ, ಅಷ್ಟು ಮಂಜಾಗೋಗಿತ್ತು. ಇಲ್ಲೇನಂತಂದರೆ ನಮ್ಮಪ್ಪ ನಮ್ಮಮ್ಮ ಮತ್ತು ನಮ್ಮ ಅತ್ತೆ ನಮ್ಮ ಅಣ್ಣ ಅವರಮ್ಮ ಎಲ್ಲರೂ ಫ್ಯಾಮಿಲಿ ಎಲ್ಲರೂ ಅಲ್ಲಿ ನಾವು ಹೋಗೋಷ್ಟೊತ್ತಿಗೆ ಅವ್ರು ಆಗಲೇ ಅಲ್ಲಿ ಅಟೆಂಡ್ ಆಗಿದ್ದರು. ಅದನ್ನು ನೋಡಿ ನಂಗೆ ತುಂಬ ಖುಷಿ ಆಯಿತು. ಅವರೆಲ್ಲ ನಮ್ಮನ್ನ ನೋಡ್ಕೊಂಡು ಕುತ್ಕೊಂಡಿದ್ರು. ನನಗೆ ಸರ್ಪ್ರೈಸ್ ಆಯಿತು. ನಮ್ಮಪ್ಪ ಅಮ್ಮ ಮನೇಲಿ ತಾನೇ ಇದ್ದರು, ಇಷ್ಟು ಬೇಗ ನಾವು ಬರೋಷ್ಟೊತ್ತಿಗೆ ಅಷ್ಟು ಬೇಗ ಲೊಕೇಶನಿಗೆ ಬಂದು ನಮಗೆ ಸರ್ಪ್ರೈಸ್ ಕೊಡೋದಕ್ಕೆ ವೆಯ್ಟ್ ಮಾಡ್ತಾಯಿದ್ರು. ತುಂಬ ಖುಷಿ ಆಯಿತು. ನನ್ನ ಬ್ರದರ್ ಮತ್ತು ನನ್ನ ಮೈದ್ನ ಇಬ್ಬರು ಅರೇಂಜ್ ಮಾಡಿರೋದು ನನಗೆ ತುಂಬ ಖುಷಿ ಅನ್ನಿಸ್ತು. ಮತ್ತು ನಮಗೂ ಡ್ಯಾನ್ಸ್ ಆಡೋದಕ್ಕೆ ಹೇಳಿದ್ರು, ನಾವು ಎಂಜಾಯ್ ಮಾಡಿಕೊಂಡು. ಇದರಲ್ಲೆಲ್ಲ ಸಾಂಗ್ ಇದೆ, ಬಟ್ ಯೂಟ್ಯೂಬಲ್ಲಿ ಕಾಪಿರೈಟ್ಸ್ ಎಲ್ಲ ಬರೋದ್ರಿಂದ ನಾನು ಏನೂ ಯೂಸ್ ಮಾಡಿಲ್ಲ ಆಡಿಯೋ. ನಮ್ಮ ಫ್ಯಾಮಿಲಿನೆಲ್ಲ ನೋಡಿ ನಂಗೆ ತುಂಬಾ ಖುಷಿ ಆಯಿತು. ನಮ್ಮ ಮದುವೆದು ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಿದರು. ಮತ್ತು ನನ್ನ ಪ್ರೆಗ್ನೆನ್ಸಿ ರಿವೀಲ್ ಮಾಡಿದ ವಿಡಿಯೋನೆಲ್ಲ ನಾನು ಅವತ್ತೇ ಅಲ್ಲೇ ಸರ್ಪ್ರೈಸಾಗಿ ನಮ್ಮ ಅತ್ತೆ ನಮ್ಮ ಅಮ್ಮ ಅವ್ರು ಯಾರೂ ನೋಡಿರಲಿಲ್ಲ, ಅವರಿಗೆ ಅಲ್ಲೇ ನಾನು ಸರ್ಪ್ರೈಸಾಗಿ ವಿಡಿಯೋ ಪ್ಲೇ ಮಾಡಿ ನೋಡಿಸಿದೆ. ಅವರು ತುಂಬ ಖುಷಿಪಟ್ಟರು. ಮತ್ತು ನಮಗೂ ಡ್ಯಾನ್ಸ್ ಮಾಡೋದಕ್ಕೆ ಹೇಳಿದ್ರು. ನಾವು ಒಂದೆರಡು ನಿಮಿಷ ಒಂದೆರಡು ಸ್ಟೆಪ್ ಹಾಕಿದ್ವಿ ಅಷ್ಟೇ. ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ಫ್ಯಾಮಿಲಿ ಫೋಟೋಸ್ ಎಲ್ಲ ತೊಗೊಂಡ್ವಿ. ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿ ನನಗೆ ಪುಟಾಣಿ ಗಿಫ್ಟ್ಸು ಕೊಟ್ಟಿದ್ರು. ಎಲ್ಲರೂ ಗಿಫ್ಟ್ಸ್ನೆಲ್ಲ ಕೊಟ್ಟರು. ಅದೆಲ್ಲ ಮನಸ್ಸಿಗೆ ತುಂಬ ಖುಷಿ ಆಯಿತು. ನಾವೇನು ಪ್ಲ್ಯಾನ್ ಮಾಡಿಲ್ಲ ಅಂದ್ರೂ ನಮ್ಗೆ ಈ ಥರ ಒಂದು ದೊಡ್ಡ ಸರ್ಪ್ರೈಸ್ ಸಿಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಆಮೇಲೆ ಡಿನ್ನರ್ ಎಲ್ಲ ಮುಗಿಸ್ಕೊಂಡು ನಾವು ಮನೆ ಕಡೆ ಹೊರಟ್ವಿ.